ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅಬ್ಬಬ್ಬ ಅಂದ್ರೆ ಇನ್ನು ಬಿಗ್ ಬಾಸ್ ಪ್ರಸಾರ ಆಗೋದು 30ರಿಂದ 40 ದಿನ ಮಾತ್ರ. ಈ 40 ದಿನದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹೀಗಾಗಿ ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಿದೆ. ಬಿಗ್ ಬಾಸ್ ನೋಡೋ ವೀಕ್ಷಕರಿಗೂ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ. ವಾರದಿಂದ ವಾರಕ್ಕೆ ಬಿಗ್ ಬಾಸ್ ಆಟದ ದಿನಗಳು ಕಡಿಮೆ ಆಗ್ತಾ ಇದೆ. ದಿನಗಳು ಕಡಿಮೆ ಆದಂತೆ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗ್ತಿದ್ದಾರೆ. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ. ಹೀಗಾಗಿ ಈ ವಾರ ದೊಡ್ಡ ಶಾಕ್ ಕೊಡೋದಕ್ಕೆ ಬಿಗ್ ಬಾಸ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ. ಕಿಚ್ಚ ಸುದೀಪ್ ಸಹ ಇದರ ಸಣ್ಣ ಸುಳಿವು ಕೊಟ್ಟು ಹೋಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮುಗಿಯೋ ದಿನಗಳು ಹತ್ತಿರ ಬರ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ನಡುಕ ಶುರುವಾಗ್ತಾ ಇದೆ. ಯಾರು ಔಟ್ ಆಗ್ತಾರೋ, ಯಾರು ಉಳ್ಕೋತಾರೋ ಅನ್ನೋ ಟೆನ್ಷನ್ನಲ್ಲೇ ದಿನ ದೂಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹೀಗಾಗಿ ಕಳೆದ ವಾರ ಯಾರು ಹೊರ ಹೋಗ್ತಾರೆ, ಯಾರು ಸೇವ್ ಆಗ್ತಾರೆ ಅನ್ನೋ ಟೆನ್ಷನ್ನಲ್ಲೇ ದಿನ ದೂಡ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ದೊಡ್ಡ ಸಿಹಿ ಸುದ್ದಿ ಕೊಟ್ಟಿತ್ತು. ಯಾರನ್ನೂ ಎಲಿಮಿನೇಷನ್ ಮಾಡಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಮಾತ್ರ ಡಬಲ್ ಎಲಿಮಿನೇಷನ್ ಅನ್ನೋ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದು ಕೂಡ ಬಹಳ ದಿನ ಉಳಿಯಲ್ಲ. ಸೀಕ್ರೆಟ್ ರೂಮ್ ನಲ್ಲಿರೋ ರಕ್ಷಿತಾ ಹಾಗೂ ಧ್ರುವಂತ 2-3 ದಿನದಲ್ಲಿ ಮತ್ತೆ ಬಿಗ್ ಬಾಸ್ ಮನೆ ಸೇರ್ಕೊಳ್ಳಲಿದ್ದಾರೆ. ಅಲ್ಲಿಗೆ ಮೊದಲ ವಾರದಂತೆ ಇಡೀ ಮನೆಯಲ್ಲಿ 14 ಜನ ಆಗಲಿದ್ದಾರೆ. ಮೂಲಗಳ ಮಾಹಿತಿ ಪ್ರಕಾರ ಮುಂದಿನ ತಿಂಗಳು 17 ಅಥವಾ 18ಕ್ಕೆ ಫಿನಾಲೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇದೇ ಡೇಟ್ಗೆ ಫಿನಾಲೆ ನಡೆದ್ರೆ ಇನ್ನುಳಿಯೋದು ಕೇವಲ 30 ದಿನ ಮಾತ್ರ, ಅಂದ್ರೆ 4 ವಾರ. ಈ 4 ವಾರದಲ್ಲಿ ಕೊನೆ ವಾರ ಫಿನಾಲೆ ವಾರ, ಅಲ್ಲಿಗೆ 3 ವಾರ ಅಷ್ಟೇ ಬಾಕಿ ಉಳಿಯೋದು. ಆದ್ರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು 13 ಮಂದಿ. ಹೀಗಾಗಿ 3 ವಾರದಲ್ಲಿ ಮನೆಯ ಎಲ್ಲಾ ಸದಸ್ಯರನ್ನ ಖಾಲಿ ಮಾಡಬೇಕಿದೆ. ಆತ್ಮೀಯರೇ, ಬಿಗ್ ಬಾಸ್ ಫಿನಾಲೆ ನಡೆಯೋ ವಾರದಲ್ಲಿ ಯಾವುದೇ ಟಾಸ್ಕ್ ಇರಲ್ಲ, ಯಾವುದೇ ಚಟುವಟಿಕೆಗಳು ಇರಲ್ಲ. ಹೀಗಾಗಿ ತಮ್ಮ ಸಾಮರ್ಥ್ಯ ತೋರಿಸೋದಕ್ಕೆ ಅಂತ ಇರೋದು ಕೇವಲ 3 ವಾರ ಟೈಮ್. ಈ 3 ವಾರ ಅನ್ನೋದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂತಾಗಿದೆ. ಜನರ ಮನಸ್ಸು ಯಾವಾಗ ಬೇಕಾದ್ರೂ ಬದಲಾಗಬಹುದು. ನೋಡೋರ ದೃಷ್ಟಿಕೋನ ಕೂಡ ಚೇಂಜ್ ಆಗಬಹುದು. ಇವತ್ತು ಇಷ್ಟ ಆದವರು ನಾಳೆ ಇಷ್ಟವಾಗದೇ ಇರಬಹುದು. ಎಲ್ಲೋ ಮಾಡೋ ಸಣ್ಣ ಎಡವಟ್ಟುಗಳು ಬಿಗ್ ಬಾಸ್ ನೋಡೋರಿಗೆ ದೊಡ್ಡದಾಗಿ ಕಾಣಬಹುದು. ಹೀಗಾಗಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಕೊನೆ ಹಂತದ ಆಟ ಶುರುವಾಗಿದೆ. ಆತ್ಮೀಯರೇ, ಸದ್ಯ ಮನೆಯಲ್ಲಿರೋದು 13 ಸ್ಪರ್ಧಿಗಳು. ಈ 13 ಸ್ಪರ್ಧಿಗಳಲ್ಲಿ ಕೊನೆ ವಾರದಲ್ಲಿ ಉಳ್ಕೊಳ್ಳೋದು 6 ಮಂದಿ ಮಾತ್ರ. ಕಳೆದ 2 ಸೀಸನ್ನಿಂದ ಟಾಪ್ 6 ಸ್ಪರ್ಧಿಗಳನ್ನ ಉಳಿಸ್ಕೊಳ್ತಿದ್ದಾರೆ. ಹೀಗಾಗಿ 6 ಮಂದಿ ಸ್ಪರ್ಧಿಗಳು ಉಳಿದುಕೊಂಡ್ರೆ 7 ಸ್ಪರ್ಧಿಗಳು ಹೊರ ಹೋಗಬೇಕಾಗುತ್ತೆ. 7 ಸ್ಪರ್ಧಿಗಳನ್ನ ಕಳಿಸೋದು ಅಂದ್ರೆ ವಾರಕ್ಕೆ ಒಬ್ಬರನ್ನ ಕಳಿಸ್ತೀವಿ ಅಂದ್ರೂ ಇನ್ನು 7 ವಾರ ಬೇಕು. ಇದು ಆಗದೆ ಇರೋ ಕತೆ. ಯಾಕಂದ್ರೆ ಬಿಗ್ ಬಾಸ್ಗೆ ಇರೋದೇ 3 ವಾರ ಟೈಮ್. ಈ 3 ವಾರದಲ್ಲೇ 7 ಮಂದಿಯನ್ನ ಹೊರ ಹಾಕಬೇಕು. ಹೀಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದು. ಕಳೆದ ವಾರ ಬೇರೆ ಎಲಿಮಿನೇಷನ್ ಆಗಿಲ್ಲ. ಹೀಗಾಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದು ಪಕ್ಕಾ ಆಗಿದೆ. ಇದೇ ಬುಧವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಲಿದೆ. ಒಂದೊಂದು ವಾರಕ್ಕೆ ಇಬ್ಬಿಬ್ರು ಸ್ಪರ್ಧಿಗಳನ್ನ ಹೊರ ಹಾಕಲಿದ್ದಾರೆ. ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದ್ದು ಒಂದೇ ವಾರದಲ್ಲಿ 2 ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಖಾಲಿ ಮಾಡಲಿದ್ದಾರೆ. ಯಾರು ಹೊರ ಹೋಗ್ತಾರೆ, ಯಾರು ಇರ್ತಾರೆ ಅನ್ನೋದು ಇನ್ನೊಂದು ದಿನದಲ್ಲಿ ನಿರ್ಧಾರ ಆಗಲಿದೆ. ಯಾಕಂದ್ರೆ ಈ ವಾರ ಯಾರು ಹೊರ ಹೋಗಬೇಕು, ಯಾರು ಉಳ್ಕೋಬೇಕು ಅನ್ನೋದಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಆಗಲಿಲ್ಲ. ಇದು ಆಗ್ತಾ ಇದ್ದಂತೆ ಯಾರು ಮಿಡ್ ವೀಕ್ ನಲ್ಲಿ ಬಟ್ಟೆ ಪ್ಯಾಕ್ ಮಾಡ್ತಾರೆ ಅನ್ನೋದು ಪಕ್ಕಾ ಆಗಲಿದೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಮಿಡ್ ವೀಕ್ ನಲ್ಲಿ ಹೊರ ಹೋಗಬಹುದು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.